ಜಿಲ್ಲೆಯ ದೇಗುಲಗಳಲ್ಲಿ ವೈಕುಂಠ ವೈಭವ. कमलालया वसुमती रामा जगद्रक्षिणी कल्याणी सकलेश्वरी हरिसती भाग्यानुसंधायिनी शोभांगी विमलेक्षिणी विमलिनी नारायणी श्रीकरी पायान्ना भगवान् पुराण पुरुषा गुरुया सदा मंगलो ವೈಕುಂಠ ಏಕಾದಶಿ ನಿಮಿತ್ತ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವೈಕುಂಠಪತಿ ಶ್ರೀನಿವಾಸನ ಆರಾಧನೆ ವಿಜೃಂಭಣೆಯಿಂದ ಜರುಗಿತು. ಉಪವಾಸ ವ್ರತಾಚರಣೆ ಈ ದಿನದ ಮಹತ್ವವಾಗಿದೆ. ಮುಕ್ಕೋಟಿ ಏಕಾದಶಿ ಎಂದು ಕರೆಯುವ ಈ ಹಬ್ಬದಂದು ವೈಕುಂಠ ದ್ವಾರ ತೆರೆದಿರುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹಿರೇಮಗಳೂರು ಕಣ್ಣನ್ ಅವರು ಮಾತನಾಡಿ, ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ, ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ, ಹಾಗೆ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ವೈಕುಂಠ ಏಕಾದಶಿಯಾಗಿದೆ. ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ ಎಂದು ಹೇಳಿದ್ದಾರೆ. ಯಾವುದೇ ಒಂದು ಉತ್ಸವಗಳು ಸಮಾಜದ ಜಾತ್ಯತೀತ ಸಂಘಟನೆಗಾಗಿ ಪ್ರಾಚೀನ ಪರಂಪರೆಯಿಂದ ನಮ್ಮ ಪೂರ್ವಜರು ಕೊಟ್ಟಿರತಕ್ಕಂತಹ ಒಂದು ಹಾದಿ. ಆ ಹಾದಿಯಲ್ಲಿ ಇವತ್ತು ವೈಕುಂಠ ಏಕಾದಶಿ ಎನ್ನುವ ಪ್ರಯುಕ್ತ ಈ ಚಳಿಗಾಲದಲ್ಲಿ ಬೆಳಗ್ಗೆ ಮನುಷ್ಯ ಚಟುವಟಿಕೆಯಿಂದ ಬಹಳ ಬೇಗ ಎದ್ದು ಪ್ರಕೃತಿಯನ್ನು ವೀಕ್ಷಿಸಿ ಮಂಜು ಸುರಿಯುವ ಈ ಮುಂಜಾನೆಯಲ್ಲಿ ಮಿಂದು ಅದರ ಜೊತೆಯಲ್ಲಿ ದೇವತಾ ಸನ್ನಿಧಿಗೆ ಬಂದು ಸಕುಟುಂಬ ಸಮೇತನಾಗಿ ಸಪರಿವಾರ ಸಮೇತನಾಗಿ ಮಕ್ಕಳನ್ನೆಲ್ಲ ಕರೆತಂದು ಪ್ರಕೃತಿಯ ವೀಕ್ಷಣೆ ಮತ್ತು ತನ್ನ ಆತ್ಮ ಸಂರಕ್ಷಣೆಯ ದೃಷ್ಟಿಯಿಂದ ನಡೆಯತಕ್ಕಂಥ ಈ ಉತ್ಸವಗಳಲ್ಲಿ ಮಾನಸಿಕ ಚೈತನ್ಯವನ್ನು ವೃದ್ಧಿಸುವುದಕ್ಕೋಸ್ಕರವಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ವೈಕುಂಠ ಏಕಾದಶಿ ಅನ್ನತಕ್ಕಂತಹ ಉತ್ತರಾಯಣದ ಕಡೆಗೆ ಬಾಗಿಲು ತೆಗೆದು ನಮ್ಮ ಜೀವನಕ್ಕೆ ಉತ್ತರ ಕಂಡುಕೊಳ್ತಕ್ಕಂತಹ ಈ ಒಂದು ಉತ್ಸವವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಮ್ಮ ದೇಶದ ನಮ್ಮ ಜೀವನದ ಒಂದು ಪುಣ್ಯ. ಆ ದೃಷ್ಟಿಯಿಂದ
ಚಿಕ್ಕಮಗಳೂರು ಸಮೀಪದ ಕನ್ನಡ ಪೂಜೆಯ ಕೋದಂಡರಾಮನ ಗುಡಿಯಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಜನತೆಗಳು ಶುಚಿರ್ಭೂತರಾಗಿ ಸ್ವಚ್ಛವಾದ ಮನಸ್ಸಿನಿಂದ ಸ್ವಚ್ಛತೆಯ ಬಗ್ಗೆ ಬದ್ಧತೆಯನ್ನಿಟ್ಟುಕೊಂಡು ನಮ್ಮ ದೇಶವನ್ನು ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿರಿಸಿಕೊಳ್ಳುವ ಸಂಪೂರ್ಣವಾಗಿ ಸುಂದರವಾಗಿರಿಸಿಕೊಳ್ತಕ್ಕಂತಹ ರೀತಿಯಲ್ಲಿ ಪ್ರತಿಜ್ಞೆಯನ್ನು ತೊಟ್ಟು ಭಾಗವಹಿಸಿದ್ದಾರೆ. ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರಿಗೂ ಅರ್ಥವಾಗುವಂತಹ ಭಾಷೆ ಅಂತ ತಿಳಿದಿದ್ದಾರೆ. ತನ್ಮೂಲಕ ಪ್ರಸಾದದ ವ್ಯವಸ್ಥೆಯಲ್ಲೂ ಕೂಡ ಅವರೆಲ್ಲರೂ ಕೂಡ ಸಾವಧಾನದಿಂದ ವರ್ತಿಸಿ ತಮ್ಮ ತಮ್ಮ ಮನಸ್ಸಿಗೆ ಸಂತೋಷವನ್ನು ತುಂಬಿಕೊಂಡಿದ್ದಾರೆ. ಇಂಥ ಉತ್ಸವಗಳು ಯಾವತ್ತೂ ಜಾತ್ಯತೀತ ಅನ್ನುವುದನ್ನು ನಾವು ಮರೆಯಬಾರದು. ಯಾವುದೇ ಸಂಪ್ರದಾಯಗಳು ಜಾತ್ಯತೀತದ ನೆಲೆಗಟ್ಟಿನ ಮೇಲೆ ಇರುತ್ತೆ ಅನ್ನುವುದನ್ನು ತಿಳಿಯುವುದಕ್ಕೆ ಹಿರೇಮಗಳೂರಿನ ಒಂದು ಉತ್ಸವ ನಮಗೆಲ್ಲರಿಗೂ ಆದರ್ಶ. ಶ್ರೀ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ ಸಪ್ತದ್ವಾರದ ಪ್ರವೇಶದ ಮೂಲಕ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಆರಾಧನೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು